ಸ್ಟೇಟ್ ಗೌರ್ಮೆಂಟಿಂದ ಒಂದು ಮುಖ್ಯವಾದಂಥ ಆರ್ಡ್ರ್ ಪಾಸ್ ಆಗಿರುವಂಥದ್ದು. ಸೊ ಇನ್ನು ಮುಂದೆ ಯಾರೆಲ್ಲ SSLC ಮತ್ತು PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೋ ಆ ಎಲ್ಲ ವಿದ್ಯಾರ್ಥಿಗಳ ಅಂಕಪಟ್ಟಿಯಲ್ಲಿ ಒಂದು ಕೋಡ್ ಇದೆ. ಈಗ ಆ ಒಂದು ಕೋಡನ್ನು ಕಂಪಲ್ಸರಿಯಾಗಿ ನಮೂದು ಮಾಡಲೇಬೇಕು ಅಂತಕ್ಕಂಥ ಒಂದು ಡೆಸಿಷನ್ಗೆ ಬಂದು ಸ್ಟೇಟ್ ಗೌರ್ಮೆಂಟು ಫೈನಲ್ ಈಗ ಆರ್ಡ್ರ್ ಪಾಸ್ ಮಾಡಿದೆ. ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಆ್ಯಂಡ್ ಬಿಫೋರ್ ದ್ಯಾಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಗೆ ವಿಸಿಟ್ ಮಾಡಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಹೆಡಿಂಗ್. ಇಲ್ಲಿ ಸಬ್ಜೆಕ್ಟಲ್ಲಿ ಏನು ಕೊಡಿದರೆ ಒಂದು ಕಡೆಯಿಂದ ನೋಡೋಣ. ಈಗ SSLC ಮತ್ತು PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಕ್ಕಂಥ ವಿದ್ಯಾರ್ಥಿಗಳ ಅಂಕಪಟ್ಟಿಗಳಲ್ಲಿ ಶಾಲೆಯ ಅಥವಾ ಕಾಲೇಜಿನ UDICE ಕೋಡನ್ನು ಕಡ್ಡಾಯವಾಗಿ ನಮೂದು ಮಾಡಬೇಕು ಅಂತ. ಸೊ ಮುಂಚೆ ಎಲ್ಲ ನಿಮ್ಮ SSLC ಮತ್ತು PUC ಪರೀಕ್ಷೆಯಲ್ಲಿ UDICE ಕೋಡ್ ಇರ್ತಾ ಇರಲಿಲ್ಲ. ಈಗ ಕಂಪಲ್ಸರಿಯಾಗಿ ಮಾಡಿದರೆ ಏನಕ್ಕೆ ಕಡ್ಡಾಯವಾಗಿ ಆ ಎರಡೂ ಅಂಕಪಟ್ಟಿಗಳಲ್ಲಿ ನಮೂದು ಮಾಡಲೇಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಮಾಡಲಾಗಿದೆ ಅಂತ. ಸೊ ಪ್ರಸ್ತಾವನೆಯನ್ನು ಓದ್ಬಿಟ್ಟು ಸೊ ಏನು ಆರ್ಡ್ರ್ ಪಾಸ್ ಆಗಿದೆ, ಯಾವ ಡೀಟೇಲ್ ಆಗಿದೆ ಅದನ್ನೆಲ್ಲವನ್ನು ಹೇಳ್ಬಿಡ್ತೀನಿ ನಾನು. ಸೊ NAD ಬಗ್ಗೆ ಉಲ್ಲೇಖ ಮಾಡಿದ್ರೆ NAD ಅಂತ ಅದೇನು ಹೇಳುತ್ತೆ ಅದನ್ನು ನೋಡೋಣ. ಈಗ ಪ್ರಸ್ತಾವನೆಯಲ್ಲಿ ಓದಲಾದಂಥ ಕ್ರಮಾಂಕ 1ರ ಏಕಗಣಿತದಲ್ಲಿ ಅಧ್ಯಕ್ಷರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರು ಭಾರತ ಸರ್ಕಾರದ ಶಿಕ್ಷಣ ಮಂತ್ರಾಲಯದ ಅರೆ ಸರ್ಕಾರಿ ಪತ್ರ ಸಂಖ್ಯೆ, ಪ್ರತಿಯೊಂದು ಗವರ್ನಮೆಂಟ್ ಲೀಡರ್ಗೂ ಒಂದು ನಂಬರ್ ಅಂತ ಬರುತ್ತೆ, ಅದನ್ನು ಹೇಳಲಿಕ್ಕೆ ಹೋಗಲ್ಲ. ಸೊ ಡೇಟೆಡ್ ಯಾವಾಗ ಅದು ಅಂತಂದರೆ 5/6/2026 ಏನು ಹೇಳಿದರೆ ಅಲ್ಲಿ ಇನ್ನು ಮುಂದೆ ರಾಜ್ಯದ ಎಲ್ಲ ಶಾಲಾ ಪರೀಕ್ಷಾ ಮಂಡಳಿಗಳು ವಿತರಿಸ್ತಕ್ಕಂಥ ಉತ್ತೀರ್ಣತಾ ಪ್ರಮಾಣ ಪತ್ರ ಅಂದರೆ ವಿ ಕಾಲ್ಡ್ ಆಸ್ ಮಾಸ್ ಕಾರ್ಡ್ಸ್ ಅಂತ ಆ ಒಂದು ಪತ್ರದಲ್ಲಿ ಶಾಲಾ UDICE ಕೋಡನ್ನು ನಮೂದಿಸುವಂತೆ ತಿಳಿಸಿರುವುದರಿಂದ ಮೇಲೆ ಓದಲಾದ ಕ್ರಮಾಂಕ 3ರ ಸರ್ಕಾರದ ಆದೇಶದ ಅನ್ವಯ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಗಳನ್ನು NAD ಅಂತ ಇದೆ, ನ್ಯಾಷನಲ್ ಅಥಾರಿಟಿ ಡಿಜಿಲಾಕರ್ ಅಂತ ಅದು ಕರೀತಾರೆ. ಅದನ್ನು ನ್ಯಾಷನಲ್ ಅಥಾರಿಟಿ ಡೆಪಾಸಿಟರಿ ಡಿಜಿಲಾಕರ್ ಅಂತ ವಿ ಕಾಲ್ಡ್ ಆಸ್ NAD ಅಂತ ಅದನ್ನು. ಸೊ ಆ ಒಂದು NAD ಡಿಜಿಲಾಕರ್ನಲ್ಲಿ ವಿದ್ಯಾರ್ಥಿಗಳ ಅಪಾರ್ ID ಆಗಿರ್ಬೋದು, ಆಧಾರ್ ID ಆಗಿರ್ಬೋದು ಮತ್ತು ಫೋಟೋಗಳನ್ನು ಅಳವಡಿಸುವುದರೊಂದಿಗೆ ಸಂಬಂಧಪಟ್ಟಂಥ ಶಾಲೆಯ UDICE ಕೋಡನ್ನು ನಮೂದು ಮಾಡ್ತಕ್ಕಂಥ ಸಂಬಂಧ ಸರ್ಕಾರದಿಂದ ಆದೇಶವನ್ನು ಹೊರಡಿಸುವಂತೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸೊ ಈಗ ಈ ಪ್ರಸ್ತಾವನೆಗೆ ಅನುಗುಣವಾಗಿ ಸರ್ಕಾರ ಏನು ಮಾಡಿದೆ, ಆದೇಶವನ್ನು ಪಾಸ್ ಮಾಡಿರುವಂಥದ್ದು. ಸೊ ಹಾಗೆಯೇ ನೋಡಿ ಇನ್ನೊಂದು ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆಯೇ ಮೇಲೆ ಓದಲಾದಂಥ ಕ್ರಮಾಂಕ 2ರ ಆದೇಶದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನಿಂದ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಕ್ಕಂಥ ವಿದ್ಯಾರ್ಥಿಗಳ ಅಂಕಪಟ್ಟಿಯನ್ನು ಭೌತಿಕ ಪ್ರತಿ ನೀಡುವ ಪದ್ಧತಿಯನ್ನು ಕೈಬಿಟ್ಟು, ಮುಂಚೆ ಎಲ್ಲ ಭೌತಿಕವಾಗಿ ಕೊಡ್ತಾ ಇದ್ದಿದ್ದು ಅದೊಂದು ಒಂದು ಪದ್ಧತಿ ಏನಿದೆ ಅದನ್ನು ಕೈಬಿಡಿ ಅಂತ, ಅದನ್ನು ಕೈಬಿಟ್ಟು ಅಪಾರ್ ID, ಆಧಾರ್ ID ಮತ್ತು ಫೋಟೋದೊಂದಿಗೆ ಕಡ್ಡಾಯವಾಗಿ ಅಂಕಪಟ್ಟಿಯನ್ನು ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಡಿಜಿಲಾಕರ್ ವಿ ಕಾಲ್ಡ್ ಆಸ್ NAD ಅಂತಿರೋದನ್ನು ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಡಿಜಿಲಾಕರ್ ಅಂತ ಅಲ್ಲಿ ಅಳವಡಿಸುವಂತೆ ಹಾಗೂ ಸದರಿ ಅಂಕಪಟ್ಟಿ ಮತ್ತು ಪ್ರಮಾಣ ಪತ್ರಗಳನ್ನು ರಾಜ್ಯದ ಹೊರಗೆ ಅಥವಾ ಒಳಗೆ ಉನ್ನತ ವ್ಯಾಸಂಗಕ್ಕಾಗಿ ಅಧಿಕೃತವೆಂದು ಪರಿಗಣಿಸುವಂತೆ ಮತ್ತು ನೇಮಕಾತಿಗೆ ದೃಢೀಕೃತವೆಂದು ಪರಿಗಣಿಸುವಂತೆ ಆದೇಶವನ್ನು ಮಾಡಲಾಗಿದೆ. ಇದು ಒಳ್ಳೆಯ ಸ್ವಾಗತ ಮಾಡಬೇಕಾಗಿರ್ತಕ್ಕಂಥ ಒಂದು ಸರ್ಕಾರದ ಆದೇಶ ಇದು. ಸೊ ವಿತ್ ಈ UDICE ಕೋಡ್ ಅಟ್ಯಾಚ್ ಆಗಿರುವಂಥದ್ದು ಮಾಸ್ ಕಾರ್ಡ್ಸಲ್ಲಿ ಅದು ತುಂಬ ಯೂಸ್ ಆಗುತ್ತೆ. ಮೇಲೆ ಓದಲಾದಂಥ ಕ್ರಮಾಂಕ 3ರ ಆದೇಶದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನಿಂದ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಕ್ಕಂಥ ವಿದ್ಯಾರ್ಥಿಗಳ ಅಂಕಪಟ್ಟಿಯನ್ನು ಭೌತಿಕ ಪ್ರತಿ ನೀಡ್ತಕ್ಕಂಥ ಪದ್ಧತಿಯನ್ನು ಕೈಬಿಟ್ಟು ಆ್ಯಂಡ್ ಸೇಮ್ PUCಗೆ ಹೇಳಿದೆ SSLCಗೂ ಅದೇ ಬರುತ್ತೆ. ಈಗ ಅಪಾರ್ ID, ಆಧಾರ್ ID ಮತ್ತು ಫೋಟೋದ ಜೊತೆಯಲ್ಲಿ ಯಾವುದನ್ನು ಅಲ್ಲಿ ನಮೂದು ಮಾಡಬೇಕು, ಕಡ್ಡಾಯವಾಗಿ ಅಂಕಪಟ್ಟಿಯನ್ನು ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಡಿಜಿಲಾಕರ್ನಲ್ಲಿ ಅಳವಡಿಸುವಂತೆ ಹಾಗೂ ಸದರಿ ಅಂಕಪಟ್ಟಿ ಮತ್ತು ಪ್ರಮಾಣ ಪತ್ರಗಳನ್ನು ರಾಜ್ಯದ ಹೊರಗೆ ಹಾಗೂ ಒಳಗೆ ಉನ್ನತ ವ್ಯಾಸಂಗಕ್ಕಾಗಿ ಅಧಿಕೃತವೆಂದು ಪರಿಗಣಿಸುವಂತೆ ಮತ್ತು ನೇಮಕಾತಿಗೆ ದೃಢೀಕೃತವೆಂದು ಪರಿಗಣಿಸುವಂತೆ ಆದೇಶವನ್ನು ಮಾಡಲಾಗಿದೆ. ಸೊ ಯಾವುದೇ ಸರ್ಕಾರಿ ನೇಮಕಾತಿಗೆ ಅಪ್ಲಿಕೇಶನ್ ಹಾಕಿ ನೀವು ಎಕ್ಸಾಮನ್ನು ಬರೆದು ಸೆಲೆಕ್ಷನ್ ಲಿಸ್ಟಲ್ಲಿ ಅನೌನ್ಸ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ SSLC ಮತ್ತು PUC ಅಂಕಪಟ್ಟಿ ಅಂತಕ್ಕಂಥದ್ದು ಭಾಳ ಮಹತ್ತರವಾದ ಪಾತ್ರವನ್ನು ವಹಿಸ್ತವೆ. ಇಟ್ಸ್ ಎ ಮೇಯ್ನ್ ಅಥೆಂಟಿಕೇಟ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾರೆ ಅವೆರಡು ಅಂಕಪಟ್ಟಿಯನ್ನು, SSLC ಮತ್ತು PUC. ಅದರಲ್ಲೂ ಭಾಳ ಮುಖ್ಯವಾಗಿ SSLC ಅಂಕಪಟ್ಟಿ ಅಲ್ಲಿ ನಿಮ್ಮ ಕ್ಯಾಸ್ಟ್, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ನೇಮ್ ಮತ್ತು ನಿಮ್ಮ ಪೇರೆಂಟ್ಸ್ ನೇಮು ಎಲ್ಲವೂ ಮೆನ್ಷನ್ ಆಗಿರುತ್ತೆ. ಯೂಶ್ವಲಿ ಕೆಲವೊಂದು ಸರ್ಕಾರದ ಯೋಜನೆಗಳಿಗೆ ಆ ಒಂದು ಅಂಕಪಟ್ಟಿಯನ್ನು ಕೇಳ್ತಕ್ಕಂಥ ಒಂದು ಅವಕಾಶಗಳು ಈಗಲೂ ಸಾಕಷ್ಟಿದೆ ಈಗ. ಹಾಗಾಗಿ ಇಟ್ಸ್ ಎ ವೆರಿ ಅಥೆಂಟಿಕೇಟ್ ಡಾಕ್ಯುಮೆಂಟ್ ಅದು. ಸೊ ನೀವು ಮುಂದುವರೆದಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಏಕಕಡತದ ಪ್ರಸ್ತಾವನೆಯನ್ನು ನಿಯಮಾನುಸಾರ ಪರಿಶೀಲಿಸಲಾಗಿ ಮೇಲೆ ಓದಲಾದಂಥ ಕ್ರಮಾಂಕ 4ರ ಭಾರತ ಸರ್ಕಾರದ ಶಿಕ್ಷಣ ಮಂತ್ರಾಲಯದ ಅರೆ ಸರ್ಕಾರಿ ಪತ್ರದಲ್ಲಿ ಶಿಕ್ಷಣ ಸಚಿವಾಲಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿದ್ಯಾರ್ಥಿಗಳಿಗೆ ನೀಡಲಾಗ್ತಕ್ಕಂಥ ಪ್ರಮಾಣ ಪತ್ರಗಳ ಮೇಲೆ ಯಾವುದೇ ಅಂಕಪಟ್ಟಿ ನೆಕ್ಸ್ಟ್ ಈಗ ಯಾರು ಪಾಸ್ಔಟ್ ಆಗಿ ಹೊರಗಡೆ ಬರ್ತಾರೆ ಆ ಒಂದು ಮಾಸ್ ಕಾರ್ಡ್ಸಲ್ಲಿ ಮೇಲೆ
ಪ್ರತಿ ಶಾಲೆಗಳ UDAS ಕೋಡನ್ನು ಕಡ್ಡಾಯವಾಗಿ ನಮೂದು ಮಾಡಲಿಕ್ಕೆ ಈ ಕೆಳಕಂಡ ಸೂಕ್ತ ಸ್ಪಷ್ಟೀಕರಣದೊಂದಿಗೆ ನಿರ್ದೇಶನವನ್ನು ನೀಡಲಾಗುತ್ತದೆ. ಸೊ ಏನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಈ UDAS ಕೋಡನ್ನು ನಮೂದು ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಅಂಕಪಟ್ಟಿಗಳಲ್ಲಿ ಅಂತ. ಸೊ ದ ವೆರಿ ಫಸ್ಟ್ ಒಂದು ಸ್ಪಷ್ಟೀಕರಣ ಏನಿದೆ ಅಂತಂದರೆ ಕ್ಲಾರಿಟಿ ಇಲ್ಲಿ UDAS ಕೋಡ್ ಭಾರತದಲ್ಲಿನ ಶಾಲೆಗಳಿಗೆ ಪ್ರಮುಖವಾಗಿ ವಿಶಿಷ್ಟ ಗುರುತಿಸುವಿಕೆಯಾಗಿದ್ದು ಮಾನ್ಯತೆ ಪಡೆದಂಥ ಶಾಲೆಗಳಿಗೆ ಮಾತ್ರ ರಾಜ್ಯ ಸರ್ಕಾರದಿಂದ ವಿತರಣೆ ಮಾಡಲಾಗುತ್ತೆ. ಮಾನ್ಯತೆ ಪಡೆದಂಥ ಶಾಲೆಗಳಿಗೆ ಮಾತ್ರ ಸ್ಟೇಟ್ ಗೌರ್ಮೆಂಟಿಂದ ಕೊಡ್ತಕ್ಕಂಥ ಒಂದು ಕೋಡ್ ಅದು, ಆಯಿತಾ. UDAS ಕೋಡ್ ರಾಜ್ಯ ಸರ್ಕಾರಗಳ ವಿವಿಧ ಪ್ರೋತ್ಸಾಹಗಳ ಮೇಲ್ವಿಚಾರಣೆ ಮತ್ತು ಯೋಜನೆಗಾಗಿಯೂ ಸಹ ಹಲವಾರು ನೀತಿ ನಿರ್ಧಾರಗಳ ಆಧಾರವಾಗಿದ್ದು ಇದರಿಂದ ಶಾಲೆ ಮತ್ತು ಅಂಕಪಟ್ಟಿಗಳ ಪರಿಶೀಲನೆ ಸುಗಮಗೊಳಿಸುತ್ತದೆ. ಅದರ ಒಂದು ಇಂಪಾರ್ಟೆನ್ಸ್ ಮತ್ತು ಅದರ ಕ್ಲಾರಿಟಿ, ಅದರ ಸ್ಪಷ್ಟತೆ ಹೇಗಿರುತ್ತೆ ಅಂದರೆ ನಿಮ್ಗೆ ಹೇಳ್ತಾ ಇರುವಂಥದ್ದು. ಸೆಕೆಂಡ್ ಒನ್ನು, ಪ್ರಮಾಣ ಪತ್ರಗಳ ಮೇಲೆ UDAS ಕೋಡ್ನ ಗುರುತು ವಿದ್ಯಾರ್ಥಿಗಳು ಸೇರಿದಂತೆ ಪಾಲುದಾರರಿಗೆ PM ವಿದ್ಯಾಲಕ್ಷ್ಮಿ ಪೋರ್ಟಲ್ ಮೂಲಕ ವಿದ್ಯಾರ್ಥಿ ವೇತನಗಳಾಗಿರ್ಬೋದು, ಅಂದರೆ ಸ್ಕಾಲರ್ಶಿಪ್ಸು, ನೇರ ಪ್ರಯೋಜನ ವರ್ಗಾವಣೆ, ದಟ್ ಈಸ್ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ ಇದನ್ನು ನಾವು, ಸೊ DBT, ಮತ್ತು ಅಪಾರ್ IDಗಳ ಉತ್ಪಾದನೆ ಮತ್ತು ಶೈಕ್ಷಣಿಕ ಸಾಲಗಳಂತಹ ಆ್ಯಂಡ್ ಎಜುಕೇಷನ್ ಲೋನ್ಸ್, ವಿವಿಧ ಸೇವೆಗಳು ಇವೆಲ್ಲವನ್ನು ಪಡ್ಕೊಳ್ಳಿಕ್ಕೆ UDAS ಕೋಡ್ ತುಂಬ ಹೆಲ್ಪ್ ಆಗುತ್ತೆ ಅಂತ. ಸೊ ವಿವಿಧ ಸೇವೆಗಳು ಮತ್ತು ಪ್ರಯೋಜನಗಳನ್ನು ಪಡೆಯಲು ಸಹಾಯ ಮಾಡುತ್ತೆ. ಇದಲ್ಲದೆ ಮಂಡಳಿಗಳು ನೀಡ್ತಕ್ಕಂಥ ಪ್ರಮಾಣ ಪತ್ರಗಳ ಮೇಲಿನ ಆ ಸಂಕೇತವು ಯಾವುದೇ ಹೆಚ್ಚುವರಿ ವೈಯಕ್ತಿಕ ಮಾಹಿತಿಯನ್ನು ಬಹಿರಂಗಪಡಿಸುವುದಿಲ್ಲ. ಆದರೆ ವಿದ್ಯಾರ್ಥಿಯು 10 ಮತ್ತು 11ನೇ ತರಗತಿಗಳನ್ನು ಪೂರ್ಣಗೊಳಿಸಿದ ಸಂಸ್ಥೆಯ ಸಾರ್ವಜನಿಕ ಪರಿಶೀಲನೆಯನ್ನು ಸುಗಮಗೊಳಿಸುತ್ತದೆ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು ಮೂರನೇ ಸ್ಪಷ್ಟೀಕರಣ ಅಥವಾ ಕ್ಲಾರಿಟಿಯಲ್ಲಿ ಅವರೇನು ಹೇಳಿದ್ದಾರೆ ಅಂತಂದರೆ ಇಲ್ಲಿ ಪ್ರಸ್ತುತ ಕೆಲವು ಶಾಲೆಗಳು ಪ್ರಾಥಮಿಕವಾಗಿ ನೋಡಿದೆಯಲ್ಲ ಇಲ್ಲಿ, ಸೊ 10 ಮತ್ತು 11ನೇ ತರಗತಿಗಳನ್ನು ನೀಡ್ತಕ್ಕಂಥ ಹೈಯರ್ ಸೆಕೆಂಡರಿ ಶಾಲೆಗಳನ್ನು ಕಾಲೇಜುಗಳು ಎಂದು ಗೊತ್ತುಪಡಿಸಿಕೊಳ್ಳುತ್ತಿವೆ. ಇಲ್ಲಿ XI ಅಂತ ಮೆನ್ಷನ್ ಮಾಡಿದ್ದಾರೆ, ಆ್ಯಕ್ಚುಲಿ 11 ಮತ್ತು 11 ಇದೆ ಇಲ್ಲಿ. ಸೊ 11 to 12 ಆಗಬೇಕಿತ್ತು ಅಂತ ಅನ್ಸುತ್ತೆ ಅಕಾರ್ಡಿಂಗ್ ಟು ಮೀ. ನೋಡೋಣ, ಅದನ್ನು ಕ್ಲಾರಿಫಿಕೇಷನ್ ತಗೋತೀನಿ ಏನೇನು ಅಂತ ಅಂದ್ಬಿಟ್ಟಲ್ಲಿ. ಸೊ ನೀಡ್ತಕ್ಕಂಥ ಹೈಯರ್ ಸೆಕೆಂಡರಿ ಶಾಲೆಗಳನ್ನು ಕಾಲೇಜುಗಳು ಎಂದು ಗೊತ್ತುಪಡಿಸಿಕೊಳ್ಳುತ್ತಿವೆ. ನೋಡಿ, ಹೈಯರ್ ಸೆಕೆಂಡರಿ ಸ್ಕೂಲ್ಸ್ ಏನು ಬರುತ್ತೆ ಅವುಗಳನ್ನು ಇಲ್ಲಿ ಕಾಲೇಜ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ, ಈಗ ಗೊತ್ತುಪಡಿಸಿಕೊಳ್ಳುತ್ತಿವೆ. ಇದರ ಪರಿಣಾಮವಾಗಿ ಅಂತಹ ಸಂಸ್ಥೆಗಳನ್ನು UDAS ಅಡಿಯಲ್ಲಿ ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗದೆ ವಿದ್ಯಾರ್ಥಿಗಳು ತಮ್ಮ ಸಂಸ್ಥೆಗಳನ್ನು UDAS ಕೋಡ್ ಅಗತ್ಯವಿರುವ ಡೇಟಾ ಬೇಸ್ಗಳು ಅಥವಾ ಅಪ್ಲಿಕೇಶನ್ ಪೋರ್ಟಲ್ಗಳಲ್ಲಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಇದರಿಂದಾಗಿ ಹಣಕಾಸಿನ ನೆರವು ಬಯಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತೊಂದರೆಯನ್ನು ಸೃಷ್ಟಿ ಮಾಡ್ತವೆ. ಇವೆಲ್ಲವನ್ನು ಅವಾಯ್ಡ್ ಮಾಡಲಿಕ್ಕೇ ಈಗ ಆ UDAS ಕೋಡನ್ನು ನಮೂದು ಮಾಡಲಿಕ್ಕೆ ಡಿಸೈಡ್ ಮಾಡಿರುವಂಥದ್ದು. ಸೊ ಈಗೇನು ಪ್ರಸ್ತಾವನೆ ಇದುವರೆಗೂ ಹೇಳಿದೆ ಮತ್ತು ಸ್ಪಷ್ಟೀಕರಣ ಇವೆಲ್ಲ ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಈಗ ಏನು ಮಾಡಿದೆ ಅಂತ. ಸೊ ಮೇಲ್ಕಂಡ ಎಲ್ಲ ಅಂಶಗಳ ಅನ್ವಯ ಭಾರತ ಸರ್ಕಾರದ ಶಿಕ್ಷಣ ಮಂತ್ರಾಲಯದ ಅರೆ ಸರ್ಕಾರಿ ಪತ್ರ ಸಂಖ್ಯೆ 23/19/2020 ಸ್ಟಾರ್ಟ್ಸ್ ಡೇಟೆಡ್ 5/6/2026 ನಿರ್ದೇಶನದ ಅನುಸಾರ ಶಿಕ್ಷಣ ಸಂಸ್ಥೆಗಳ ಹಾಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ, ಆರ್ಥಿಕ, ಸಾರ್ವಜನಿಕ ಮತ್ತು ಆಡಳಿತಾತ್ಮಕ ದೃಷ್ಟಿಯಿಂದ SSLC ಮತ್ತು ದ್ವಿತೀಯ PUC ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಅಂಕಪಟ್ಟಿ ಪ್ರಮಾಣ ಪತ್ರಗಳಲ್ಲಿ ಇನ್ನು ಮುಂದೆ ನೋಡಿ ಇಲ್ಲಿದೆಯಲ್ಲ, ಕಡ್ಡಾಯವಾಗಿ UDAS ಕೋಡನ್ನು ನಮೂದು ಮಾಡಲಿಕ್ಕೆ ಸರ್ಕಾರ ಡಿಸೈಡ್ ಮಾಡಿ ಅದರಂತೆ ಈ ಕೆಳಕಂಡಂತೆ ಏನು ಮಾಡಿದೆ ಸ್ಟೇಟ್ ಗೌರ್ಮೆಂಟು ತನ್ನ ಆದೇಶವನ್ನು ಮಾಡಿರುವಂಥದ್ದು. ನೋಡಿ ಇಲ್ಲಿಂದ ಇಟ್ಸ್ ಎ ಅಫಿಷಿಯಲ್ ನೋಟಿಫಿಕೇಷನ್ ಕಾಪಿ. ಇದು ಸರ್ಕಾರದ ಆದೇಶ ಸಂಖ್ಯೆ. ಎವ್ರಿ ಗೌರ್ಮೆಂಟ್ ನೋಟಿಫಿಕೇಷನ್ಗೆ ಒಂದು ನಂಬರ್ ಅಂತ ಇರುತ್ತೆ, ಅದು ಅಧಿಕೃತವಾದಂಥ ನಂಬರ್. ಅದು ನೋಡಿ ಯಾವ ಡೇಟಲ್ಲಿ ಬಂದಿರುವಂಥದ್ದು, ಇದು 6/8/2026. ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ದಿ ನೋಟಿಫಿಕೇಷನ್ ಹ್ಯಾಸ್ ಬೀನ್ ಔಟ್ ಫ್ರಮ್ ದಿ ಸ್ಟೇಟ್ ಗೌರ್ಮೆಂಟ್. ಸೊ ಅಗೇನ್ ಇಲ್ಲಿ ಮೊದಲನೇ ಪ್ಯಾರಾಗ್ರಾಫಲ್ಲಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರದ ಶಿಕ್ಷಣ ಮಂತ್ರಾಲಯದ ಅರೆ ಸರ್ಕಾರಿ ಪತ್ರ ಸಂಖ್ಯೆ DO ನಂಬರ್ 2319/2020 ಟಾರ್ಸ್ ಡೇಟೆಡ್ 5/6/2026 ನಿರ್ದೇಶನದ ಅನುಸಾರ 2026-27ನೇ ಶೈಕ್ಷಣಿಕ ಸಾಲಿನಿಂದ SSLC ಹಾಗೂ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಕ್ಕಂಥ ವಿದ್ಯಾರ್ಥಿಗಳ ಅಂಕಪಟ್ಟಿಯಲ್ಲಿ ಅಪಾರ್ ID, ವಿದ್ಯಾರ್ಥಿಯ ಫೋಟೋ ಮತ್ತು ಶಾಲೆ ಕಾಲೇಜಿನ UDAS ಕೋಡನ್ನು ಕಡ್ಡಾಯವಾಗಿ ನಮೂದು ಮಾಡಿ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಡಿಜಿಲಾಕರ್ನಲ್ಲಿ ಅಳವಡಿಸಲು ಆದೇಶವನ್ನು ಮಾಡಲಾಗಿದೆ. ದ 3 ಫ್ಯಾಕ್ಟರ್ಸ್ ಇಸ್ ವೆರಿ ಇಂಪಾರ್ಟೆಂಟು. ಮೊದಲನೇದು ಅಪಾರ್ ID, ಇನ್ನೊಂದು ಫೋಟೋ, ಇನ್ನೊಂದು UDAS ಕೋಡು. ಅಪಾರ್ ID, ಫೋಟೋ ಆ್ಯಂಡ್ UDAS ಕೋಡ್ ಈ ಮೂರನ್ನು ಕೂಡ ಏನು ಮಾಡಬೇಕು, ಕಡ್ಡಾಯವಾಗಿ ಮಾಸ್ ಕಾರ್ಡ್ಸಲ್ಲಿ ಇದನ್ನು ಮೆನ್ಷನ್ ಮಾಡಬೇಕು. ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಡಿಜಿಲಾಕರ್ನಲ್ಲಿ ಇದನ್ನು ಅಳವಡಿಸಬೇಕು ಅಂತ. ಸೊ ಡಿಜಿಲಾಕರಿಂದ ಮೇ ಬಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. NAD ಅಂತಿರೋದನ್ನು. ಇನ್ನು ಮುಂದುವರೆದು ಸರ್ಕಾರದ ಆದೇಶದ ಸಂಖ್ಯೆ EP69 SHH 2026 ದಿನಾಂಕ 8/4/2026 ಮತ್ತು ಆದೇಶ ಸಂಖ್ಯೆ EP49 SOH 2026 ದಿನಾಂಕ 18/4/26 ಅಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿಯು ಪಾಲಿಸಬೇಕಾಗಿರತಕ್ಕಂಥ ಷರತ್ತುಗಳನ್ನು ಶಾಲೆ ಕಾಲೇಜಿನ UDAS ಕೋಡನ್ನು
ಅಳವಡಿಸಿದರಲ್ಲಿಯೂ ಕೂಡ ಕಡ್ಡಾಯವಾಗಿ ಪಾಲನೆ ಮಾಡತಕ್ಕದ್ದು ಅಂತ ಇಲ್ಲಿ ಈ ಒಂದು ನೋಟಿಫಿಕೇಷನ್ಲಿ ತಿಳಿಸಿದ್ದಾರೆ. ಸೊ ದಿಸ್ ಇಸ್ ಅಥೆಂಟಿಕೇಟ್ ನೋಟಿಫಿಕೇಷನ್ನು ಸ್ಟೇಟ್ ಗೌರ್ಮೆಂಟಿಂದ ಬಂದಿರುವಂಥದ್ದು. ನೋಡಿ ಇಲ್ಲಿ ಕರ್ನಾಟಕ ರಾಜ್ಯಪಾಲರ ಆದೇಶದ ಅನುಸಾರ ಮತ್ತು ಅವರ ಹೆಸರಿನಲ್ಲಿ ನೋಡಿ 6ನೇ ತಾರೀಕು 8ನೇ ತಿಂಗಳು 2026 ಇದು ಅಧಿಕೃತ ಸಹಿ ಹಾಕಿ ಇದೊಂದು ನೋಟಿಫಿಕೇಷನ್ನು ಬಿಡುಗಡೆ ಆಗಿರುವಂಥದ್ದು. ಸೊ ಫೈನಲಿ ಇನ್ನು ಮುಂದೆ SSLC ಮತ್ತು PUC ಅಂಕಪಟ್ಟಿಯಲ್ಲಿ ಉತ್ತೀರ್ಣರಾಗ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಅಂಕಪಟ್ಟಿಗಳಲ್ಲಿ ಸೊ ಅವರ ಫೋಟೋ ಇರ್ತಿದೆ, UDAS ಕೋಡನ್ನು ಅಲ್ಲಿ ಮೆನ್ಷನ್ ಮಾಡಿ NADಯಲ್ಲಿ ಅದನ್ನು ಅಳವಡಿಸಬೇಕಾಗತ್ತೆ. ಇದು ಬಂದಿರತಕ್ಕಂಥ ಒಂದು ಅಧಿಕೃತ ಆದೇಶ. ಇದರಿಂದ ಆಚೆಗೆ ಡೌಟ್ಸ್ ಇರೋ ಕಮೆಂಟ್ಸ್ ಮಾಡಿ ರೆಸ್ಪಾಂಡ್ ಮಾಡ್ತಕ್ಕಂಥ ಪ್ರಯತ್ನ ಇದ್ದೇ ಇರುತ್ತೆ. ಸೊ ಇದಕ್ಕೆ ಪೂರಕವಾದಂಥ ಮಾಹಿತಿ ಏನಾದ್ರು ಬಂತು ಅಂತಂದರೆ ಅದ್ರ ಬಗ್ಗೆ ಮಾಹಿತಿ ನಿಮಗೆ ಖಂಡಿತ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.